ಎಸ್ಸಿ ಒಳ ಮೀಸಲಾತಿ ಸಂಬಂಧ ಮಹತ್ವದ ನಿರ್ಧಾರವನ್ನ ಸರ್ಕಾರ ಕೈಗೊಂಡಿದೆ. ಸುಗ್ರೀವಾಜ್ಞೆ ಬದಲಿಗೆ ಬಿಲ್ ತರೋದಕ್ಕೆ ಸರ್ಕಾರ ಮುಂದಾಗಿದೆ. ಒಳ ಮೀಸಲಾತಿಯ ಸಮಸ್ಯೆಗಳ ಕುರಿತು ಇವತ್ತು ಮಹತ್ವದ ಸಭೆ ನಡೆದಿತ್ತು. ಎಸ್ಸಿ ಒಳ ಮೀಸಲಾತಿ ಸಂಬಂಧ ಮಹತ್ವದ ನಿರ್ಧಾರ. ಸುಗ್ರೀವಾಜ್ಞೆ ಬದಲಿಗೆ ಬಿಲ್ ತರೋದಕ್ಕೆ ಸರ್ಕಾರ ಮುಂದಾಗಿದೆ. ಒಳ ಮೀಸಲಾತಿಯ ಸಮಸ್ಯೆಗಳ ಕುರಿತು ಮಹತ್ವದ ಸಭೆ ನಡೆದಿತ್ತು. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಒಳ ಮೀಸಲಾತಿ ಮೀಟಿಂಗ್ ನಡೆದಿದೆ. ಯಾವುದೇ ಜಾತಿಗೂ ಅನ್ಯಾಯವಾಗದಂತೆ ಕ್ರಮ ಕೈಗೊಳ್ಳೋದಕ್ಕೆ ಸರ್ಕಾರ ಮುಂದಾಗಿದೆ. ಜಾತಿ ಪ್ರಮಾಣ ಪತ್ರ ನೇಮಕಾತಿ ನಿರ್ಬಂಧ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ, ಅದರ ಜೊತೆಗೆ ವಯೋಮಿತಿ ಹೆಚ್ಚಳವನ್ನ ಮಾಡಿರೋ ಕುರಿತು ಕೂಡ ಗಂಭೀರ ಚರ್ಚೆ ಆಗಿದೆ. ನಾಳೆಯ ಸಂಪುಟ ಸಭೆಯಲ್ಲಿ ವಿಧೇಯಕ ಮಂಡನೆಗೆ ಸರ್ಕಾರ ನಿರ್ಧಾರವನ್ನ ಕೈಗೊಂಡಿದೆ. ಒಳ ಮೀಸಲಾತಿ ಹೋರಾಟಗಾರರ ಮೇಲಿನ ಕೇಸ್ ವಾಪಸ್ಗೂ ಕೂಡ ಸರ್ಕಾರ ನಿರ್ಧಾರ ಮಾಡಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಯಾವುದೇ ಜಾತಿಗೂ ಕೂಡ ಅನ್ಯಾಯ ಆಗದೇ ಇರುವಂಥ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ಳೋದಕ್ಕೆ ಸರ್ಕಾರ ಮುಂದಾಗಿದೆ. ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಮಾತುಕತೆ ಕೂಡ ನಡೆದಿತ್ತು. ಮೀಟಿಂಗ್ ಆಗಿತ್ತು ವಿಧಾನಸೌಧದಲ್ಲಿ. ಆ ಮೀಟಿಂಗ್ನಲ್ಲಿ ಈ ವಿಚಾರವಾಗಿ ಚರ್ಚೆಯನ್ನು ಮಾಡಲಾಗಿದೆ. ವಯೋಮಿತಿ ಹೆಚ್ಚಳ ಮಾಡಿರೋ ಕುರಿತು ಕೂಡ ಗಂಭೀರವಾದಂಥ ಚರ್ಚೆ ಆಗಿದೆ. ನಾಳೆಯ ಸಚಿವ ಸಂಪುಟ ಸಭೆಯಲ್ಲಿ ವಿಧೇಯಕ ಮಂಡನೆ ಮಾಡೋದಕ್ಕೆ ಸರ್ಕಾರ ನಿರ್ಧರಿಸಿದೆ. ಒಂದು ಕಡೆ ಒಳ ಮೀಸಲಾತಿಯ ಕಿಚ್ಚು ಅನೇಕ ವರ್ಷಗಳಿಂದಲೂ ಕೂಡ ಕೇಳಿ ಬರ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂಥ ಹೋರಾಟಗಳು ಒಂದು ಕಡೆ ನಡೀತಾ ಇದೆ. ಅದೊಂದು ಕಡೆ ಒಂದಷ್ಟು ಒಳ ಮೀಸಲಾತಿ ವಿಚಾರದಲ್ಲಿ ಈ ಜಾತಿಗಳನ್ನು ಕಡೆಗಣನೆ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊರಮ, ಕೊರಚ, ಬೋವಿ ಈ ಥರ ಅನೇಕ ಅಲೆಮಾರಿ ಸಮುದಾಯಗಳೇನಿದ್ದಾವೆ ಅವರನ್ನು ಒಂದು ರೀತಿ ಸರ್ಕಾರ ಕಡೆಗಣಿಸ್ತಾ ಇದೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂಥ ಹೋರಾಟಗಳು ಕೂಡ ನಡೀತಾ ಇತ್ತು ರಾಜ್ಯದಲ್ಲಿ. ಬಟ್ ಈಗ ಇವತ್ತು ನಡೆದಂತಹ ಮಹತ್ವದ ಮೀಟಿಂಗ್ನಲ್ಲಿ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂಥ ಚರ್ಚೆ ಆಗಿದೆ. ಚರ್ಚೆ ಆದ ಬಳಿಕ ನಾಳೆ ಸಚಿವ ಸಂಪುಟ ಸಭೆಯಲ್ಲಿ ವಿಧೇಯಕ ಮಂಡನೆ ಮಾಡೋದಕ್ಕೆ ಸರ್ಕಾರ ನಿರ್ಧರಿಸಿದೆ. ಒಟ್ಟು ಒಳ ಮೀಸಲಾತಿಯನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡೋದಕ್ಕೆ ಹಾಗೂ ಎಲ್ಲರಿಗೂ ಸೂಕ್ತವಾಗಿರ್ತಕ್ಕಂಥ ಪ್ರಾತಿನಿಧ್ಯ ಹಾಗೂ ನ್ಯಾಯ ದೊರಕಿಸಿಕೊಡೋದಕ್ಕೆ ಒಂದು ಕಾನೂನನ್ನು ಮಾಡಬೇಕಾಗಿರ್ತಕ್ಕಂಥ ಅಗತ್ಯತೆ ಇದೆ. ಆ ಕಾನೂನನ್ನು ಮಾಡೋದಕ್ಕೆ ಏನೇನು ಮಾಡಬೇಕು ಎಲ್ಲ ವಿಚಾರ ಮಾಡಲಾಯಿತು, ಚರ್ಚೆ ಮಾಡಲಾಯಿತು. ಸಾಧ್ಯವಾದರೆ ಈಗಾಗಲೇ ಸಾಕಷ್ಟು ಎಕ್ಸಸೈಸ್ ಮಾಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯವರು, ಪಾರ್ಲಿಮೆಂಟ್ರಿ ಅಫೇರ್ಸ್ ಡಿಪಾರ್ಟ್ಮೆಂಟ್ನವರು, ಕಾನೂನು ಇಲಾಖೆಯವರು ಎಲ್ಲರೂ ಸಾಕಷ್ಟು ಎಕ್ಸಸೈಸ್ ಮಾಡಿದ್ದಾರೆ. ನಾಳೆ ಸಾಧ್ಯವಾದರೆ ಆ ಕರಡು ಮಸೂದೆಯನ್ನು ಕ್ಯಾಬಿನೆಟ್ಗೆ ಮಂಡಿಸೋದಕ್ಕೆ ನಾವು ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದೇವೆ. ಆರ್ಡಿನೆನ್ಸು ಬಿಲ್ಲು ಏನು ವ್ಯತ್ಯಾಸ ಇಲ್ಲ, ಎರಡೂ ಒಂದೇ. ಹೀಗಾಗಿ ನಾವು ಬಿಲ್ ಮಾಡೋದ್ರಿಂದ ಅದು ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ. ನೇರವಾಗಿ ನಾವು ಸ್ವಲ್ಪ ಅಸೆಂಬ್ಲಿನಲ್ಲಿ ಇಟ್ಟು ಚರ್ಚೆ ಮಾಡಿ ಅದು ಮಾಡ್ಬೋದು. ಏನು ಆಲ್ರೆಡಿ ಏನು ಡಿಸಿಷನ್ ಮಾಡಿದ್ದೀವಿ, ಸುಪ್ರೀಂ ಕೋರ್ಟಿನ ಆರ್ಡರದು ಆರ್ಟಿಕಲ್ 14, 15 and 16. 14 is equality, 15 is education, 16 is employment. ಈ ಆರ್ಡರ್ ಹಿನ್ನೆಲೆಯಲ್ಲಿ ದಿ ಬ್ಯಾಕ್ವರ್ಡ್ನೆಸ್, ಇನ್ಎಡಿಕ್ವೆಸಿ ಆ್ಯಂಡ್ ಸೋಷಿಯಲ್ ಅಫಿನಿಟಿ ಇದನ್ನ ಇಟ್ಕೊಂಡು ಕ್ಯಾಬಿನೆಟ್ ಡಿಸಿಷನ್ ಮಾಡಿದ್ದೀವಿ. ಆ ಡಿಸಿಷನ್ಗೆ ಪೂರಕವಾಗಿ ನಾವೇನು ಮಾಡಿದ್ದೀವಿ ಇಲ್ಲಿ ಈಗಾಗಲೇ ಸರ್ಕಾರ ಆದೇಶನ 25/2020 ಹೊರಡಿಸಿದ್ದೀವಿ. ಸಿಬ್ಬಂದಿ ಮತ್ತು ಆಡಳಿತ ಇಲಾಖೆಯಿಂದ ರೋಸ್ಟರ್ ಬಿಲ್ಲುಗಳ ಬಗ್ಗೆ ಆದೇಶ ಹೊರಡಿಸಿದ್ದೀವಿ. ಪ್ರವರ್ಗಗಳ ಅನುಸಾರ ಪರಿಶಿಷ್ಟ ಜಾತಿಯವರು ಜಾತಿ ಪ್ರಮಾಣ ಪತ್ರ ಪಡೆಯುವ ಬಗ್ಗೆ ಈಗಾಗಲೇ ಕಂದಾಯ ಇಲಾಖೆ ಚರ್ಚಿಸಿ ಸುತ್ತೋಲೆ ಹೊರಡಿಸಲಾಗಿದೆ. ಆದಿ ಕರ್ನಾಟಕ, ಆದಿ ದ್ರಾವಿಡ
ಈ 3 ಸಮುದಾಯಗಳ ಸಹ ಸದರಿ ಸುತ್ತೋಲೆಯಲ್ಲಿ ವಿವರಿಸಲಾಗಿದೆ. ಈ 3 ತಮ್ಮ ಮೂಲ ಜಾತಿನ ಹೇಳಿರಲಿಲ್ಲ. ಅದಕ್ಕೆ ಕಂದಾಯ ಇಲಾಖೆಯಲ್ಲಿ ಚರ್ಚೆ ಮಾಡಿ ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟು ಇದನ್ನು ಮಾಡೋದಕ್ಕೆ ಮಾಡಿ ಅವರೆಲ್ಲ ಸಾಫ್ಟ್ವೇರ್ ಡೆವಲಪ್ ಮಾಡಿ ಕೊಡ್ತಾ ಇದ್ದಾರೆ. ಒಳ ಮೀಸಲು ಬ್ಯಾಕ್ಲಾಗ್ ಹುದ್ದೆಗಳ ಬಗ್ಗೆ ದಿನಾಂಕ 29 ಅಂದರು. ಇವತ್ತು ಬ್ಯಾಕ್ಲಾಗ್ದು ಮೀಟಿಂಗ್ ಇತ್ತು. ಇದು ಬ್ಯಾಕ್ಲಾಗ್ ಹುದ್ದೆನೂ ಸಚ್ ಓಲ್ ಚರ್ಚೆ ಮಾಡೋದಿತ್ತು. ಸಮಯದಿಂದ ನಾಳೆ ಇಟ್ಕೊಂಡಿದ್ದೀವಿ, ಅದು ಚರ್ಚೆ ಮಾಡ್ತೀವಿ. ಒಳ ಮೀಸಲು ಮುಂಬಡ್ತಿ ಬಗ್ಗೆ ಅದು ಕೂಡ ಅದನ್ನು ಡಿಫ್ರೆಂಟಾಗಿ ಆಮೇಲೆ ಚರ್ಚೆ ಮಾಡೋಣ ಅಂತ ಹೇಳಿದ್ದೀವಿ. ಆ ಒಳ ಮೀಸಲಾತಿ ಹೋರಾಟಗಾರರಿದ್ರಲ್ಲ ಅವ್ರಿಗೆ ಮೇಲೆ ಮೊಕದ್ದಮೆಗಳಿದ್ದು ಕೇಳುವ ಇಂಥ ಕಟ್ತೀವಿ ಅಂತೀವಿ. ಈಗ ಇಷ್ಟು ಏನೇನೋ ಡಿಸಿಷನ್ ಆಯಿತು ಕ್ಯಾಬಿನೆಟಲ್ಲಿ ಅದನ್ನೆಲ್ಲ ನಾವು ಅನುಷ್ಠಾನ ಮಾಡೋಕ್ಕೆ ಕ್ರಮ ತಗೊಂಡಿದ್ದೀವಿ.